ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೊ ನಿನ್ನೆ ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ ವಿಡಿಯೋ ಹಾಕಿದ್ವಿ. ಅದರಲ್ಲಿ ಬಂದು ಜಸ್ಟ್ 300 ವ್ಯೂಸ್ ಬಂದಿದೆ. ಮತ್ತು ಪ್ರೂಫ್ಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಮೆನ್ಷನ್ ಮಾಡ್ತಾ ಇರ್ತೀನಿ. ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಏನಂದರೆ ಅವರಿಗೆ ಪ್ರೀವಿಯಸ್ಲಿ ಅದಕ್ಕೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅದರಲ್ಲಿ ತುಂಬಾ ದುಡ್ಡು ಅವ್ರಿಗೆ ಬಂದಿದೆ ಅಂತಲೂ ವಿತ್ ಪ್ರೂಫ್. ನೀವೇ ಹೋಗ್ಬಿಟ್ಟು ಪ್ರೀವಿಯಸ್ ವಿಡಿಯೋ ಕಮೆಂಟ್ನ ಚೆಕ್ ಮಾಡ್ಬೋದು. ಡೌಟ್ ಇದ್ರೆ ಅವರಿಗೆ ಕೇಳಿ, ಅವರೇ ಕ್ಲಾರಿಫೈ ಮಾಡ್ತಾರೆ ನಿಮಗೆ. ಸೊ ನಿಮಗೆ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ, ಬೇರೆಯವ್ರಿಗಾದ್ರೂ ಕಳಿಸಿ, ಅವರಾದ್ರೂ ಅಪ್ಲೈ ಮಾಡಲಿ. ಸೊ ಥ್ಯಾಂಕ್ ಯು ಸೋ ಮಚ್, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗೇ ಬಿಡೋಣ. ಇವತ್ತು ಏನು ಅಂದರೆ ಆಕ್ಸಿಜೆಂಟ್ ಅನ್ನೋ ಒಂದು ಕನ್ಸಲ್ಟೆನ್ಸಿ ಸರ್ವಿಸಸ್, ಅದು ಅವರು ವರ್ಕ್ ಫ್ರಮ್ ಹೋಮ್ ಲಾಂಚ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಎ ವೆರಿ ಗುಡ್ ಜಾಬ್ ಅಂತಾನೆ ಹೇಳ್ಬೋದು. ಸ್ಯಾಲ್ರಿ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಈಗಲೇ ಹೋಗಿ ಅಪ್ಲೈ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ, ನಿಮಗೆ ನಾವು ಲಿಂಕ್ ಕಳಿಸ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಇಲ್ಲಾಂದರೆ ನಿಮಗೆ ಸಪ್ರೇಟ್ ಆಗಿನೇ ಕಳಿಸ್ತೀವಿ. ಸೊ ಇದೊಂದು ಕಂಪ್ಲೀಟ್ ಆಗಿ ವರ್ಕ್ ಫ್ರಮ್ ಹೋಮ್ ರಿಮೋಟ್ ಜಾಬ್ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದರಲ್ಲಿ ಏನು ಅಂದರೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ನೀವು ಯಾವುದೇ ಡಿಗ್ರಿ ಮಾಡಿರಿ, 10th 12th ಫಸ್ಟ್ PU ಸೆಕೆಂಡ್ PU ಏನಾದರೂ ಮಾಡಿರಿ, ಪ್ಲೀಸ್ ಅಪ್ಲೈ ಮಾಡಿ. ಇದರಲ್ಲಿ ಜಾಬ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಇದು ಜಸ್ಟ್ BPO ಅಷ್ಟೇ. ನಿಮಗೆ ಮಾತಾಡೋಕ್ಕೆ ಕನ್ನಡ ಮತ್ತು ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿ ಬಂದರೆ ಅಷ್ಟೇ ಸಾಕು. ಇದರಲ್ಲಿ ನೋಡಿ, ಇಲ್ಲೇ ತೋರಿಸ್ತಾ ಇದ್ದೀವಿ ನಾವು ಪ್ರತಿಯೊಂದೂ. ಇದರಲ್ಲಿ ಸ್ಯಾಲ್ರಿ ಬಗ್ಗೆ ಮಾತಾಡೋಕ್ಕೆ ಬರಲ್ಲ ಇದರಲ್ಲಿ. ಸೊ ಅದಕ್ಕೋಸ್ಕರನೇ ಹೇಳೋಕ್ಕಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ಮೈನ್ ಥಿಂಗ್ ಏನು ಅಂದರೆ, ಇದೊಂದು ಪರ್ಮನೆಂಟ್ ಮತ್ತು ಫುಲ್ ಟೈಮ್ ಜಾಬ್ ಆಗಿರುತ್ತೆ. ಮತ್ತು ರೋಲ್, ಎಕ್ಸಾಕ್ಟ್ ರೋಲ್ ಏನು ಅಂದರೆ ಬ್ಯಾಕ್ ಆಫೀಸ್ ಆಪರೇಷನ್ಸ್. ತುಂಬ ತಲೆನೋವು ಕೆಲಸ ಏನೂ ಇರಲ್ಲ. ಅವರೇ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಸೊ ಮಿಸ್ ಮಾಡ್ದಂಗೆ ಅಪ್ಲೈ ಮಾಡಿ. ನಮ್ಮ ಕನ್ನಡದವ್ರಿಗೆ ಮಾಡಿಸಿರುವಂಥ ಜಾಬ್ ಇದು. ನೀವು ಆರಾಮಾಗಿ ಮನೆಗೆ ಕೂತಿದ್ರೆ ಟೈಮ್ ವೇಸ್ಟ್ ಮಾಡಲೇಬೇಡಿ, ಫಸ್ಟ್ ಇದಕ್ಕೆ ಅಪ್ಲೈ ಮಾಡಿ. ಆಗಲೇ 100 ಮೆಂಬರ್ಸ್ ಅಪ್ಲೈ ಮಾಡಿಬಿಟ್ಟಿದ್ದಾರೆ. ಸೊ ನೀವೇನಾದರೂ ಈಗಲೇ ಇದ್ದಕ್ಕಿದ್ದಂಗೆ ಇವತ್ತಿನ ದಿವಸದಲ್ಲೇ ನೀವೇನಾದರೂ ಅಪ್ಲೈ ಮಾಡಿದ್ರೆ ನಿಮಗೆ ಈ ಜಾಬ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತು ಕಾಲ್ ಅಪ್ ಲೆಟರ್ ಕೂಡ ಬೇಗನೆ ಬರುತ್ತೆ ನಿಮಗೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀವಿ, ಡು ನಾಟ್ ವೇಸ್ಟ್ ಎನಿ ಮೋರ್ ಟೈಮ್, ಪ್ಲೀಸ್ ಅಪ್ಲೈ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ನೌಕರಿಯಲ್ಲಿ ಇರೋದು ಇದು, ಮತ್ತು ಕಂಪ್ಲೀಟ್ಲಿ ಜೆನ್ಯೂನ್ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಪ್ರೊಫೈಲ್ ಕ್ರಿಯೇಷನ್ ಆಗಿರಲೇಬೇಕು ನಿಮ್ಮದು ನೌಕರಿಯಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಬಂದುಬಿಟ್ಟು BPO ವರ್ಕ್ ಫ್ರಮ್ ಹೋಮ್ ಜಾಬು. ಇದು ಪೋಸ್ಟ್ ಆಗಿರೋದು ಆಕ್ಸಿಜೆಂಟ್ ಕನ್ಸಲ್ಟೆನ್ಸಿ ಕಂಪ್ನಿಯಿಂದಾನೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪೀರಿಯನ್ಸ್ ಬಂದು ಫ್ರೆಷರ್ಸ್, ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಅಂತ. ಹೈರಿಂಗ್ ಲೊಕೇಶನ್ ಬಂದು ನೋಯ್ಡಾ. ಮತ್ತು ಇಲ್ಲಿ ಸ್ಯಾಲ್ರಿ ನೀವೇ ನೋಡ್ಬೋದು ಎಷ್ಟಿದೆ ಅಂತ. 4 to 8 LPA ಬಂದಿದೆ ಪ್ರತಿ ವರ್ಷ ಹೇಳ್ತಾ ಇರೋದು ಅವರು, 4 to 8. ಸೊ ನಿಮ್ಮ ಕೆಪಾಸಿಟಿ ಮೇಲೆ ಇರುತ್ತೆ ಎಷ್ಟು ಅವ್ರು ನಿಮ್ಮನ್ನು ಹೈರ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು. ಜಾಬ್ ಹೈಲೈಟ್ಸ್ ಏನೇನಿದೆ ಪ್ರತಿಯೊಂದು ನೀವೇ ಚೆಕ್ ಮಾಡ್ಬೋದು. ಲಿಂಕ್ ಹಾಕಿರ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಡಿಪಾರ್ಟ್ಮೆಂಟ್ ಬಂದು ಕನ್ಸಲ್ಟೇಷನ್ ಆಪರೇಷನ್ ಸರ್ವಿಸಸ್. ಮತ್ತು ಇದು ಫುಲ್ ಟೈಮ್ ವರ್ಕ್ ಆಗಿರುತ್ತೆ, ಪಾರ್ಟ್ ಟೈಮ್ ಅಲ್ಲ, ಇದು ಕಂಪ್ಲೀಟ್ ಫುಲ್ ಟೈಮ್. ಅಲ್ಲಿ ನಾ ಆಗಲೇ ಹೇಳ್ದಂಗೆ ಎಜುಕೇಷನಲ್ಲಿ ನೋಡಿ, ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂತ ಬಂದಿದೆ. ಸೊ 10th 12th ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಈ ಚಾನ್ಸ್ ನೀವು ಮಿಸ್ ಮಾಡಿಕೊಂಡ್ರೆ ಕೆಲಸ ಸಿಗೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ಪ್ಲೀಸ್ ಅಪ್ಲೈ ಮಾಡಿ. ಸೊ ಅದೇ ಥರ ತುಂಬಾ ಸಿಮಿಲರ್ ಜಾಬ್ಸ್ ಕೂಡ ಇದೆ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ಪ್ರತಿ ವಿಡಿಯೋದಲ್ಲೂ ತೋರಿಸಿದ್ದೀನಿ, ಅಗ್ಲಾಗ್ಲ ನಾನು ತೋರಿಸಲ್ಲ. ಇಲ್ಲಿ ಹೋಗ್ಬಿಟ್ಟು ನಿಮ್ದೇನಾದರೂ ಪ್ರೊಫೈಲ್ ಕ್ರಿಯೇಟ್ ಆಗಿದ್ರೆ ಜಸ್ಟ್ 1 ಕ್ಲಿಕ್ ಹೋಗಿ ಅಪ್ಲೈ ಮೇಲೆ ಕೊಟ್ಟರೆ ಜಸ್ಟ್ 1 ಕ್ಲಿಕ್ಕಲ್ಲಿ ಆಗುತ್ತೆ. ನಿಮಗೆ ಇಲ್ಲೇ ತೋರಿಸ್ಬಿಡ್ತೀನಿ ನಾನು ಹೆಂಗೆ ಅಂತ. ಸೊ ಐ ಆಮ್ ಎಕ್ಸ್ಪೀರಿಯನ್ಸ್ಡ್ ಅಂತ ಕೊಡ್ತಾ ಇದ್ದೀನಿ. ರಿಕ್ವೈರ್ಡ್ ನೀಡ್ ಎ ನಂಬರ್. ಸೊ ಇಲ್ಲಿ ಹೋಗ್ಬಿಟ್ಟು ನಂಬರ್ ಅಂತ ಹಾಕಿದ್ರೆ ಇಲ್ಲಿ ನಂಬರ್ ಕೂಡ ಹಾಕ್ತೀನಿ ನಾನು. ಓಕೆನಾ, ನಂಬರ್ ಕೂಡ ಹಾಕಿದ್ದೀನಿ. ಸೊ ದಟ್ ನನಗೊಂದು ಇಮೇಲ್ ಬರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 3. ಸೊ ಡ್ಯೂ ಯು ಲೀವ್ ಇನ್ ಇಂಡಿಯಾ? ಎಸ್, ಇನ್ಸೈಡ್ ಇಂಡಿಯಾ. ಸೊ ಬೆಂಗಳೂರು ಅಂತ ಕೊಡ್ತಾ ಇದ್ದೀನಿ ನಾನು. ಸೊ ಆರ್ ಯು ಕರೆಂಟ್ಲಿ ವರ್ಕಿಂಗ್? ಎಸ್. ವಾಟ್ ಈಸ್ ಯುವರ್ ಜಾಬ್ ಟೈಟಲ್ ಬಂದು ಇಂಜಿನಿಯರ್, ಸಿಸ್ಟಮ್ ಇಂಜಿನಿಯರ್ ಅಂತ ಹಾಕ್ತೀನಿ, ಇಂಜಿನಿಯರ್. ಸೊ ಈ ಥರ ಹಾಕಿರ್ತೀನಿ. ಸೊ ನಿಮ್ದು ಏನಿದ್ರೆ ಫ್ರೆಷರ್ ಅಂದರೆ ಫ್ರೆಷರ್ ಅಂತಲೇ ಕೊಡಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ವಿಚ್ ಕಂಪ್ನಿ ಆರ್ ಯು ವರ್ಕಿಂಗ್ ಇನ್? ಇನ್ಫೋಸಿಸ್ ಅಂತ ಹಾಕಿದ್ದೀನಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಏನೇನು ನಿಮಗೆ ಇದು ಬರುತ್ತೆ ಅಂತ, ಸೇಲ್ಸ್, ಡೇಟಾ ಎಂಟ್ರಿ, MS ಆಫೀಸ್ ಅಂತ ಹಾಕ್ಬಿಟ್ಟು ಡನ್ ಅಂತ ಕೊಡ್ತೀನಿ. ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್ ಈ ಪಾರ್ಟಲ್ಲಿ. ಸೊ ಇಲ್ಲಿ ಅವ್ರು ಏನೇನು ಕೇಳಿದ್ದಾರೆ ನಿಮಗೆ ಸ್ಕಿಲ್ಸ್, ಅದನ್ನು ಕೂಡ ಹೇಳ್ಬಿಡ್ತೀನಿ. ಕಸ್ಟಮರ್ ಸರ್ವಿಸಸ್ ಮತ್ತು ನಾನ್ ವಾಯ್ಸ್ ಟೆಲ್ಲರ್ಸ್, CSC ಮತ್ತು ಕಸ್ಟಮರ್ ಕೇರ್. ಸೊ ಈ 5 ವೆರಿ ಇಂಪಾರ್ಟೆಂಟ್. ಈ 5 ಸ್ಕಿಲ್ಸ್ನ ನೀವು ಈ ಸೆಕ್ಷನಲ್ಲಿ ಕೊಟ್ಟರೆ ಕೆಲಸ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಕ್ವೆಶನ್ ಕೇಳ್ತಾ ಇದ್ದಾರೆ, ವೆನ್ ಡಿಡ್ ಯು ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ಇನ್ಫೋಸಿಸ್ ಅಂತ. ನಾನು ಅದಕ್ಕೆ 2022 ಅಂತ ಕೊಡ್ತಾ ಇದ್ದೀನಿ. ಸಾರಿ, ಐ ಕುಡಂಟ್ ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ May 2022 ಅಂತ ಕೊಟ್ಟಿದ್ದೀನಿ. ವಾಟ್ ಇಸ್ ಯುವರ್ ನೋಟಿಸ್ ಪೀರಿಯಡ್ ಬಂದುಬಿಟ್ಟು ಸರ್ 15 or less than ಅಂತಲೇ ಕೊಡಬೇಕಲ್ಲಿ. ಸೊ ಈ ಕೆಲಸ ಬಿಡೋಕ್ಕೆ ರೆಡಿ ಇದ್ದೀರಾ? ಇನ್ಫೋಸಿಸ್ ಬಿಟ್ಟು ಇಲ್ಲಿಗೆ ಜಾಯ್ನ್ ಆಗಿ ಅಫ್ಕೋರ್ಸ್ ಎಸ್ ಅಂತ ಕೊಡಬೇಕು ನೀವು. ಸೊ ನಾನೇನಂದರೆ ಪೋಸ್ಟ್ ಗ್ರಾಜ್ಯುಯೇಟ್, ಸೊ ಹೈಯೆಸ್ಟ್ ಗ್ರಾಜ್ಯುಯೇಷನ್ ಅಂದರೆ ಗ್ರಾಜ್ಯುಯೇಟ್ ಕೊಟ್ಟಿದ್ದೀನಿ, BE BTech ಅಂತ ಕೊಟ್ಟಿದ್ದೀನಿ. ನೈಸ್. ಸೊ ಇಲ್ಲಿ ಅವ್ರು ಕೇಳೋದೆಲ್ಲ ಏನೇನು ಎಲ್ಲಿ ಮಾಡಿದ್ದೀರಾ ಅಂತ ಕೇಳ್ತಾರೆ.
ಸೊ ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು, ನೀವು ಏನು ಪ್ರಾಬ್ಲಮ್ ಇಲ್ಲ. ವಾಟ್ ವಾಸ್ ದ ಕೋರ್ಸ್, ಫುಲ್ ಟೈಮ್, ಸೊ ಈ ಥರ ಎಲ್ಲ ಕಂಪ್ಲೀಟಾಗಿ ಕೇಳ್ತಾರೆ ಅವರು. ವಿಚ್ ಇನ್ಸ್ಟಿಟ್ಯೂಟ್ ಅಂದರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೊಡ್ತೀನಿ. ಸೊ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೊಂದು ಮೇಲ್ ಬರುತ್ತೆ, ಯು ಹ್ಯಾವ್ ಬಿನ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಇಂಟರ್ವ್ಯೂ ಅಂತ. ಇಟ್ ಇಸ್ ವೆರಿ ವೆರಿ ಬೇಸಿಕ್ ಇಂಟರ್ವ್ಯೂ. ಸೊ ಇಟ್ ಈಸ್ ವೆರಿ ಗುಡ್. ಇಲ್ಲಿ ನೋಡಿ, ಇಲ್ಲಿ ಕೇಳ್ತಾ ವಿಚ್ ಇಂಜಿನಿಯರಿಂಗ್ ಡಿಡ್ ಯು ಪಾಸ್ ಔಟ್, ಸೊ ಟೈಪ್ ಆಫ್ ಕಂಪ್ಲೀಷನ್ ಇಫ್ ಯು ಆರ್ ಕರೆಂಟ್ಲಿ ಸ್ಟಡಿಂಗ್ ಇನ್ 2024 ಅಂತ ಕೊಡೋಣ, ಟೈಪ್ ಆಫ್ ಇಯರ್. ಎಸ್, ಅಪ್ಲೋಡ್ ಕೇಳ್ತಾ ಇದೆ. ಸೊ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಫೈನಲ್ ಇಯರ್. ಸೊ ಬ್ಯಾಕ್ ಹೋಗ್ಬಿಟ್ಟು ನಿಮ್ದು ಏನಿದೆ 2022 ಪಾಸ್ಔಟ್ ಅಂತ ಕೊಡಿ. ಸೊ ಇಲ್ಲಾಂದರೆ 2021. ಸೊ ಏನೂ ಡೀಟೇಲ್ಸ್ ಕೇಳಲ್ಲ ನಿಮಗೆ, ಒಂದು ಕ್ಲಿಕ್ಕಲ್ಲಿ ಅಪ್ಲೈ ಆಗಿಬಿಡುತ್ತೆ. ಸೊ ಇಟ್ ಈಸ್ ವೆರಿ ವೆರಿ ಈಸಿ. ಹೋಗ್ಬಿಟ್ಟು ಈಗಲೇ ಅಪ್ಲೈ ಮಾಡಿ, ಮತ್ತು ನಮ್ಮಿಬ್ಬರನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ.